ಎಲ್ರಿಗೂ ನಮಸ್ಕಾರ. ಈ ದಿನ ಭಾರತದ ಆರ್ಥಿಕತೆಯಲ್ಲಿ ಬರುವಂತಹ ಒಂದು ಅತ್ಯಂತ ಪ್ರಮುಖವಾದ ವಿಷಯ ಹಣದುಬ್ಬರ. ಅದನ್ನ ಇಂಗ್ಲಿಷಲ್ಲಿ ಇನ್ಫ್ಲೇಷನ್ ಅಂತಲೂ ಕೂಡ ಕರಿತಾ ಹೋಗ್ತೀವಿ. ಅತಿ ಪ್ರಸರಣ ಅಂತ ಇನ್ನೊಂದು ಲ್ಯಾಂಗ್ವೇಜಲ್ಲೂ ಕೂಡ ಕರಿತೀವಿ. ಸೊ ಈ ಹಣದುಬ್ಬರದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ವಿಧಗಳಿದ್ದಾವೆ, ಟೈಪ್ಸ್ಗಳಿದ್ದಾವೆ. ಅದರಲ್ಲಿ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿರುವಂಥದ್ದು ಶ್ರಿಂಕ್ಫ್ಲೇಷನ್ ಎನ್ನುವಂತಹ ಒಂದು ಹಣದುಬ್ಬರದ ವಿಧ. ಸೊ ಹಾಗಾದರೆ ಈ ಒಂದು ಶಾರ್ಟ್ಸಲ್ಲಿ ಶ್ರಿಂಕ್ಫ್ಲೇಷನ್ ಅಂದರೆ ಏನು ಅನ್ನೋದನ್ನು ನಾನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ವೆರಿ ಸಿಂಪಲ್. ಒಂದು ಬಟ್ಟೆ ಸೋಪಿನ ಗಾತ್ರ ಅಂದರೆ ಒಂದು ಬಟ್ಟೆ ಸೋಪಿನ ತೂಕ ಎಷ್ಟಿರುತ್ತೆ ಅಂತ ನೋಡ್ಕೊಂಡಾಗ 150 ಗ್ರಾಮ್ ಇರುತ್ತೆ ಅಂತ ಅಂದ್ಕೊಳ್ಳಿ, ರೈಟ್? ಆ 150 ಗ್ರಾಮನ್ನು ಹೊಂದಿರುವಂಥ ಒಂದು ಬಟ್ಟೆ ಸೋಪನ್ನು 10 ರೂಪಾಯಿಗೆ ಮಾರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ರೈಟ್? ಸೊ ಇದೇ ಸೇಮ್ ಬೆಲೆಯನ್ನು 150 ಗ್ರಾಮ್ ಇರುವಂತಹ ಒಂದು ಬಟ್ಟೆ ಸೋಪನ್ನು ಅದರ ಗಾತ್ರವನ್ನು ಕಡಿಮೆ ಮಾಡೋದು, ಅಂದರೆ 125 ಗ್ರಾಮನ್ನು ಮಾಡಿ ಸೇಮ್ ಪ್ರೈಸ್ 10 ರೂಪಾಯಿಗೆ ಮಾರೋದನ್ನು ನಾವೇನಂತ ಕರಿತೀವಿ? ಶ್ರಿಂಕ್ಫ್ಲೇಷನ್ ಅಂತ ಕರಿತೀವಿ. ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ನೋಡಿ, ಸೇಮ್ ಲೆವೆಲ್ ಆಫ್ ದ ಪ್ರೈಸ್ ಇರುತ್ತೆ, ಬಟ್ ವಸ್ತುವಿನ ಗಾತ್ರ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಹಣದುಬ್ಬರದ ಒಂದು ವಿಧವನ್ನು ನಾವು ಶ್ರಿಂಕ್ಫ್ಲೇಷನ್ ಅಂತ ಕರಿತೀವಿ. ಇತ್ತೀಚಿನ ದಿನಮಾನಗಳಲ್ಲಿ, ಪ್ರಸ್ತುತ ಘಟನೆಗಳಲ್ಲಿ ಶ್ರಿಂಕ್ಫ್ಲೇಷನ್ ಎನ್ನುವಂಥದ್ದು ಭಾರತದ ಆರ್ಥಿಕತೆಗೆ ಒಂದು ಪ್ರಮುಖ ಸವಾಲಾಗಿ ನಿಂತಿದೆ. ನೋಡಿ, ಹಲವಾರು ರೀತಿಯಾಗಿರ್ತಕ್ಕಂಥ ಆರ್ಥಿಕದ ಹಣದುಬ್ಬರದ ವಿಷಯಗಳಿದ್ದಾವೆ. ಶ್ರಿಂಕ್ಫ್ಲೇಷನ್ ಎನ್ನುವಂಥದ್ದು ಹೀಗೆ ಬರ್ತಾ ಇರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಆದುದರಿಂದ ಈ ಒಂದು ವಿಷಯದ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಐ ಥಿಂಕ್ ಈ ಒಂದು ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.